ಸ್ನೇಹಿತರೆ, ಕಾಂಗ್ರೆಸ್ನಲ್ಲಿ ಈ ಕ್ಷಣಕ್ಕೂ ಕೂಡ ಕುರ್ಚಿ ಕಿತ್ತಾಟದ ಕದನ ಇದೆಯಲ್ಲ, ಅದು ನಿಂತೇ ಇಲ್ಲ. ಅದರಲ್ಲೂ ಕೂಡ ಅಧಿವೇಶನ ಮುಗಿದ ನಂತರ ಇನ್ನೂ ಒಂದಷ್ಟು ಅದು ಕಾವನ್ನ ಪಡೆದುಕೊಂಡಿರುವಂತದ್ದು. ಈ ಕುರಿತು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಏನಾದ್ರೂ ಈ ಕುರಿತು ಮಾಧ್ಯಮ ಮಿತ್ರರು ಪ್ರಶ್ನೆ ಕೇಳಿದ್ರೆ, ಇಲ್ಲ ನೀವು ಹೈಕಮಾಂಡ್ ನ ಕೇಳಬೇಕು ಅಂತ ಹೇಳುವಂಥದ್ದು. ಹಾಗಾದ್ರೆ ನೀವ್ಯಾರು ಸ್ವಾಮಿ ಎನ್ನುವಂತ ಪ್ರಶ್ನೆ ಇದೀಗ ಸ್ವತಃ ಕಾಂಗ್ರೆಸ್ನಲ್ಲೇ ಭುಗಿಲೇಳ್ತಾ ಇರುವಂತಹ ಪ್ರಶ್ನೆ. ಈ ಕುರಿತು ಮಾತನಾಡೋದಕ್ಕೆ ನನ್ನೊಂದಿಗೆ ನಮ್ಮ ಸೀನಿಯರ್ ಆದಂತಹ ಜನಾರ್ದನ್ ಸರ್ ಇದ್ದಾರೆ. ಸರ್, ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಈ ಕುರಿತು ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ಯಾವಾಗಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಹೌದು, ಏನಾದ್ರು ಕೇಳದಂತ ಸಂದರ್ಭದಲ್ಲಿ ಪಕ್ಷದ ನಾಯಕರು ಇಲ್ಲ ನೀವು ಹೈಕಮಾಂಡ್ ನ ಕೇಳಬೇಕು. ಹಾಗಾದ್ರೆ ಇವ್ರು ಯಾರು ಎನ್ನುವಂತ ಪ್ರಶ್ನೆ ಇದೀಗ ಸ್ವತಃ ಕಾಂಗ್ರೆಸ್ ವಲಯದಲ್ಲಿ ಭುಗಿಲ್ ಹೇಳ್ತಾ ಇರುವಂತದ್ದು. ಈ ಕುರಿತು ಏನ್ ಹೇಳ್ತೀರಿ ಸರ್? ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ಆದರೆ ಕಾಂಗ್ರೆಸ್ ಅಲ್ಲಿ ಒಂದು ಈ ನೆಹರು ಫ್ಯಾಮಿಲಿಗೆ ಅದರದೇ ಆದ ಒಂದು ಮಾನ್ಯತೆ ಇದೆ. ಅದನ್ನು ಅವರು ಕೊಟ್ಕೊಂತ ಬಂದಿದ್ದಾರೆ. ಈಗ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷದ ನಾಯಕರಾಗಿದ್ದಾರೆ. ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದರೂ ಕೂಡ ಈ ರಾಜ್ಯದ ಏನು ಈ ಗೊಂದಲ ಸೃಷ್ಟಿಯಾಗಿದೆ, CM ಕುರ್ಚಿ ಕದನದ ಗೊಂದಲ ಸೃಷ್ಟಿಯಾಗಿದೆ, ಅವರು ಅದರ ಬಗ್ಗೆ ಒಂದು ಖಡಕ್ ನಿರ್ಧಾರವನ್ನು ತಗೊಂಡ್ಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಕಾಸ್ ಅವರು ಇದೇ ರಾಜ್ಯದವರು ಆಗಿರೋದ್ರಿಂದ ಯಾವ ನಿರ್ಧಾರ ತಗೊಂಡ್ರೂ ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಅವರು ಸೂಕ್ಷ್ಮವಾಗಿ ಇದಕ್ಕೆ ಹೈಕಮಾಂಡ್ ಅಂತ ಬಟ್ ಮಾಡಿ ತೋರಿಸ್ತಾರೆ. ಅದಕ್ಕೆ ಈಗ ಖರ್ಗೆ ಅವರು ಪ್ರಶ್ನಾರ್ಥಕವಾಗಿದ್ದಾರೆ. ಅಂದ್ರೆ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಎನ್ನುವಂತ ರೀತಿಯಲ್ಲಿ ಮಾತನಾಡುವಂಥದ್ದು. ಜೊತೆಯಲ್ಲಿ ತಮ್ಮ ಸ್ಥಾನದ ಆ ಸ್ಥಾನಕ್ಕಾದ್ರೂ ಒಂದು ಗೌರವ ಕೊಡ್ಬೇಕಾಗಿತ್ತಲ್ವಾ ಸರ್? ಅಂದ್ರೆ ಈ ಅವ್ರ ಜವಾಬ್ದಾರಿ ಕೂಡ ಅಲ್ವಾ, ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಅಂತೇಳಿ ಬೊಟ್ಟು ಮಾಡೋ ತೋರಿಸುವಂಥದ್ದು. ಹಾಗಾದ್ರೆ ಈಗ ಇವರು ಕೇವಲ ಆ ಡೆಸಿಗ್ನೇಷನ್ ನೆಪಾತಿಕ್ ಮಾತ್ರ ಇವರು ಎಐಸಿಸಿ ಅಧ್ಯಕ್ಷರ, ಅಥವಾ ಇವ್ರಿಗೆ ಪವರೇ ಇಲ್ವಾ? ಅದು ಹೇಗೆ ಇದು ಅವ್ರನ್ನ ನಡ್ಸ್ಕೊಳ್ಳುವಂತ ರೀತಿನೇ ಹಂಗಿದ್ಯಾ? ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ನೀತಿನೇ ಹಂಗಿದ್ಯಾ? ಸೊ ಏನು ಇದು ಅಂತೇಳಿ ಕಾಂಗ್ರೆಸ್ ಅಲ್ಲಿ ನೆಹರು ಫ್ಯಾಮಿಲಿ ಅವರಿಗೂ ಮತ್ತೆ ಅವರ ನಂತರ ಬೇರೆಯವರಾದವರಿಗೂ ಡಿಫ್ರೆಂಟು ಗೌರವಗಳು ಸಿಗ್ತವೆ. ಅದರಲ್ಲಿ ಖರ್ಗೆ ಅವರಿಗೆ ನಿಜವಾಗ್ಲೂ ವಿಶೇಷವಾದ ಗೌರವ ಕಾಂಗ್ರೆಸ್ ಅಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಎಐಸಿಸಿಯಲ್ಲಿ. ಬಟ್ ಏನಾಗಿದೆ ಅಂದರೆ ಈ ಇಶ್ಯೂ ಅಲ್ಲಿ ಅಂದ್ರೆ ಏನು ಕರ್ನಾಟಕದ CM ಕದನದ ಇಶ್ಯೂ ನಡೀತಾ ಇದೆ, ಇದರಲ್ಲಿ ಅವರು ಈ ತೀರ್ಮಾನ ತಗೊಳ್ಳಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರು ಹೇಳಿದ್ರು ನೀವೆಲ್ಲ ಒಟ್ಟಾಗಿ ಬನ್ನಿ, ನಾವೇನಾದ್ರು ಒಂದು ತೀರ್ಮಾನ ತಗೊಳ್ಳೋಣ ಅಂತ. ಇಲ್ಲಿ ಒಟ್ಟಾಗಿ ಬರುವಂಥ ಒಂದು ಪ್ರಯತ್ನ ನಡೀತು, ಬಟ್ ಅದು ಫೇಲ್ ಆಯಿತು. ಮತ್ತೆ ಅಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮತ್ತೆ ಭುಗಿಲೆದ್ದಲ್ಟು, ಅಲ್ಲಿ ಅದೇನು ತಣ್ಣಗಾಗಿಲ್ಲ. ಅದಕ್ಕೇನು ಹೇಳಿದ್ದಾರೆ ಅವರು ಇವತ್ತು, ನಮ್ದಲ್ಲ ಅದು ಗೊಂದಲ, ನಮ್ದಲ್ಲ ಅದು ನಿಮ್ಮದೇ, ಹೈಕಮಾಂಡ್ ಸೃಷ್ಟಿ ಮಾಡಿರೋ ಗೊಂದಲ ಅಲ್ಲ, ಅದು ನಿಮ್ಮದೇ ಅಂತ ಹೇಳಿದೆ. ಅದನ್ನು ಹೇಳಿದರೆ ಈಗ ಏನಾಗಿದೆ ಪರಿಸ್ಥಿತಿ ಅಂದರೆ, ಈಗ ನೋಡಿದರೆ ಈ ಇಲ್ಲಿ ರಾಜ್ಯದಲ್ಲಿ ಗೊಂದಲ ಸೃಷ್ಟಿಯಾಗಿದೆಯೋ ಅಥವಾ ಹೈಕಮಾಂಡಲ್ಲಿ ಗೊಂದಲ ಸೃಷ್ಟಿಯಾಗಿದೆಯೋ ಅಂತ ಅನುಮಾನ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ಯಾರು ಈ ಸಮಸ್ಯೆಯನ್ನ ಬಗೆಹರಿಸೋರು ಯಾರು? ಖರ್ಗೆ ಬಗೆಹರಿಸ್ತಾರ, ಸೋನಿಯಾ ಗಾಂಧಿ ಬಗೆಹರಿಸ್ತಾರ, ರಾಹುಲ್ ಗಾಂಧಿ ಬಗೆಹರಿಸ್ತಾರ? ಯಾರು ಇದಕ್ಕೊಂದು ಲಾಜಿಕಲ್ ಎಂಡ್ ಮಾಡೋರು ಯಾರು ಅನ್ನೋದು. ಈ ಖರ್ಗೆ ಅವ್ರು ಏನ್ ಹೇಳ್ತಾರೆ, ನಮ್ದಲ್ಲ ಗೊಂದಲ, ನಾವು ಸೃಷ್ಟಿ ಮಾಡಿರೋದಲ್ಲ, ನೀವು ಮಾಡಿರೋದು ನೀವು ಬಗೆಹರಿಸ್ಕೊಂಬನ್ನಿ ಅಂತಾರೆ. ಇಲ್ಲಿ ಸಿದ್ದರಾಮಯ್ಯ ಅವ್ರು ಕೇಳಿದ್ರೆ ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಅವರು ಏನ್ ಹೇಳ್ತಾರೆ, ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತಾರೆ. DK ಶಿವಕುಮಾರ್ ಏನ್ ಹೇಳ್ತಾರೆ, ನಾವು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ, ನಮಗೆ ಖರ್ಗೆ ಅವರು ಗಾಂಧಿ ಸ್ಥಾನದಲ್ಲಿ ಖರ್ಗೆ ಅವರು ಇದ್ದಾರೆ ಅಂತ ಅವ್ರನ್ನ ನಂಬ್ಕೊಂಡು ಇವ್ರು ಕೂತಿದ್ದಾರೆ. ನಾನು ಇಲ್ಲಿ ಮತ್ತೆ ಪದೇ ಪ್ರಶ್ನೆ, ನನ್ನ ಪ್ರಶ್ನೆ ಅಲ್ಲ, ಕಾಂಗ್ರೆಸ್ನ ವಲಯದಲ್ಲೇ ಭುಗಿಲೆದ್ದಿರುವಂತದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯ ಕಾಂಗ್ರೆಸ್ನ ಮುತ್ಸದ್ದಿಗಳು ಹೌದು. ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯದ ತಮ್ಮ ಸುದೀರ್ಘ ಅನುಭವದಲ್ಲಿ ಅವ್ರದೇ ಆದಂತ ಒಂದು ಮೈಲಿಗಲ್ಲಿರುವಂತದ್ದು. ಸೊ ಅದೆಲ್ಲವನ್ನು ಒಪ್ಕೊಳ್ಳೋಣ. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲದಂತಹ ಒಬ್ಬ ನಾಯಕರಾಗ್ಬಿಟ್ರ ಎನ್ನುವಂತ ನೋವಿನ ವಿಷಾದಕರ ಸಂಗತಿನ ಅಂತ ಹೇಳಿ. ಇಲ್ಲ, ಅವರು ನೆಹರು ಫ್ಯಾಮಿಲಿಗೆ ಅಂದ್ರೆ ಇಂದಿರಾ ಗಾಂಧಿ ಅವ್ರ ಫ್ಯಾಮಿಲಿಗೆ ಲಾಯಲ್ ಆಗಿರ್ತಕ್ಕಂಥವ್ರು. ಅವರನ್ನ ಬಿಟ್ಟು ಅಂದ್ರೆ ಅವ್ರ ಕುಟುಂಬದವ್ರನ್ನ ಬಿಟ್ಟು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಬಿಟ್ಟು ಇವರು ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ ಆಗಲ್ಲ. ಇವರು ಆ ಪವರ್ ಇಲ್ಲ ಅಂತ, ಆ ಪವರ್ ಇಲ್ಲ, ಆ ಪವರ್ ಅಲ್ಲ ಕಾಂಗ್ರೆಸ್ ಅಲ್ಲಿ, ಆ ಪವರ್ ಯಾರಿಗೂ ಇಲ್ಲ. ಇದು ಹಿಂದೆನೂ ಇಲ್ಲ, ಈಗ್ಲೂ ಇಲ್ಲ, ಮುಂದೆನೂ ಡೌಟ್ ಇದೆ. ಆ ತರ ನಿರ್ಧಾರಗಳನ್ನ ತಗೊಳ್ಳೋ ಪವರ್ ಖರ್ಗೆ ಅವರಂತೂ ಆ ಫ್ಯಾಮಿಲಿಗೆ ತುಂಬಾ ಲಾಯಲ್ ಆಗಿ ಇರ್ತಕ್ಕಂಥವ್ರು. ಅಂತ ನಿರ್ಧಾರಗಳನ್ನ ಅವ್ರು ತಗೊಳ್ಳಲ್ಲ. ಅದೇನಾಗಿದೆ, ಆ ತರ ಆ ಸ್ಟೆಪ್ಪನ್ನು ಅವ್ರು ತಗೊಂಡಿರೋದ್ರಿಂದ ಏನಾಗಿದೆ,
ಖರ್ಗೆ ಏನ್ ನೆಪ ಮಾತ್ರಕ್ಕೆ ಅಧ್ಯಕ್ಷರ, ಅವ್ರೇನ್ ಡಮ್ಮಿ ಅಧ್ಯಕ್ಷರ, ಏನ್ ಇದೊಂದು ಸಣ್ಣ ಸಮಸ್ಯೆ ಬಗೆಹರ್ಸಕ್ ಆಗ್ತಾ ಇಲ್ವಾ ಅಂತ ಅನುಮಾನ ಕಾಡ್ಲಿಕ್ಕೆ ಶುರುವಾಗಿದೆ. ಏನ್ ಮಾಡ್ತಾರೆ ನೋಡ್ಬೇಕು. ಇನ್ನು ಏನು ಇದು ಈಗಲೇ ಬಗೆಹರಿದೋಗಿಲ್ಲ, ಮುಗ್ದೋಗಿಲ್ಲ, ಇದು ಇನ್ನೂ ಶುರು ಆಗ್ತಾನೆ ಇರುತ್ತೆ. ಇನ್ನು ಶುರು ಆಗ್ತಾನೆ. ಸರ್, ಅಟ್ಲೀಸ್ಟ್ ಕಡೆ ಪಕ್ಷ ಹಿಂಗಾದ್ರೂ ಮಾಡ್ಬೋದಾಯ್ತು ಆ ಒಂದು ಸ್ಥಾನಕ್ಕೆ. AICC ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಅಟ್ಲೀಸ್ಟ್ ಇಲ್ಲಿರುವಂತ ನಾಯಕರ ಆ ಒಂದು ಬಾಯಿ ಮುಚ್ಚಿಸುವಂತ ಕೆಲಸನಾದ್ರೂ ಮಾಡ್ಬೋದಾಗಿತ್ತು. ಯಾಕಂದ್ರೆ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಕೆಲ ಶಾಸಕರುಗಳಿಗೆ ನೋಟಿಸ್ ಕೊಟ್ಟಿದ್ರು ಕೂಡ ಅವರು ಪದೇ ಪದೇ ನಾಯಕತ್ವದ ಕುರಿತು ಮಾತನಾಡ್ತಾ ಇರುವಂತದ್ದು. ಒಬ್ಬ ಹಿರಿಯ ನಾಯಕರಾಗಿ ಗದರಿಸಿ ಮಾತನಾಡುವಷ್ಟು ಕೂಡ ಅವ್ರ ಕೈನಲ್ಲಿ ಆಗ್ತಾ ಇಲ್ವಾ? ಅದಕ್ಕೂ ಕೂಡ ಹೈಕಮಾಂಡೇ ಬರ್ಬೇಕಾ ಅಂತ ಹೇಳಿ ಅವರೇ ಹೈಕಮಾಂಡ್ ಅವರೇ ಹೇಳಿದ್ರು, ಬಾಯಿ ಮುಚ್ಕೊಂಡು ತೆಪ್ಪಗೆ ಇರ್ಬೇಕು ಅಂತ ಅವರೇ ಹೇಳಿದ್ರು. ಬಟ್ ಇರ್ತಿಲ್ಲ, ನಾಯಕರುಗಳಿದ್ದಾರೆ. ಈಗ DK ಶಿವಕುಮಾರ್ ತೂಕವಾಗಿ ಮಾತಾಡ್ತಾರೆ, ಇವರು ಸಿದ್ದರಾಮಯ್ಯನವರು ಮಾತಾಡ್ತಾರೆ. ಆದ್ರೆ ಅವರು ಎಲ್ಲಿ ಬೇಕಲ್ಲಿ ನೀಟಾಗಿ ಗುಡ್ ಹೊಡಿತಾರೆ. ಅವ್ರ ಬೆಂಬಲಿಗರುಗಳಿಗೆ ಇವ್ರ ಬೆಂಬಲಿಗರುಗಳಿಗೆ ಹಚ್ಕೊಟ್ಟು ಕೈ ಬಿಟ್ಬಿಡ್ತಾರೆ. ಏನಾಗುತ್ತದು? ಹೇಳಿದ್ರು ಖರ್ಗೆ ಅವರು, ಬಾಯಿ ಮುಚ್ಕೊಂಡು ಬೀಗ ಹಾಕೊಂಡು ತೆಪ್ಪಗಿರ್ಬೇಕು ಅಂತ ಹೇಳಿದ್ರು. ಅವ್ರ ಮಾತು ಕೇಳ್ತಿಲ್ಲ. ನೀವು ಹೈಕಮಾಂಡ್ ಇಲ್ಲ ಅಂತೀರ, ಹೈಕಮಾಂಡ್ ಅವರೇ ಅಂತ ಈ ರೀತಿ ಹೇಳಿದ್ರು. ಇವ್ರು ಕೇಳಿಲ್ಲ. ಮುಂದೆ ಏನ್ ಸ್ಟೆಪ್ ತಗೋಬೇಕು, ತಗೊಂತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಸರ್, ಇನ್ ಕಡೆದಾಗಿ ಸರ್ ಎಲ್ಲಿಗೆ ಬಂದು ನಿಲ್ಬಹುದು ಸರ್ ಈ ಹೈಕಮಾಂಡ್ ಮೂಗುದಾರ? ಅಂದ್ರೆ ಹೈಕಮಾಂಡ್ ಆ ಒಂದು ಲಗಾಮ್ಗೂ ಸಿಗದೆ ಇರುವಂತ ನಾಯಕರುಗಳು ಒಂದ್ ಕಡೆ ಆದ್ರೆ, ಮಗದೊಂದ್ ಕಡೆ DK ಶಿವಕುಮಾರ್ ಅವರು ದಿನೇ ಆ ಕುರ್ಚಿ ಕಿತ್ತಾಟ, DK ಶಿವಕುಮಾರ್ ಅವರು ಜೊತೆಯಲ್ಲಿ CM ಅವರ ನಡುವೆ ಆಗ್ತಾ ಇರುವಂತಹ ಕುರ್ಚಿ ಕದನ ಇನ್ನೂ ಹೆಚ್ಚಾಗ್ತಾ ಇರುವಂತದ್ದು, ತಾರಕಕ್ಕೆ ಏರ್ತಾ ಇರುವಂತದ್ದು. ಫೈನಲಿ ಇದು ಎಲ್ಲಿಗೆ ಬಂದು ಮುಟ್ಟು ನಿಲ್ಬಹುದು ಅಂತ ಹೇಳಿ ನೋಡಿ. ಭಾಸ್ಕರ್ ಅವರೇ, ಇವರು ನಾನು ಬಿಡಲ್ಲ, ಅವರು ನಾನು ಬಿಡಲ್ಲ ಅಂತಾರೆ, ಇವರು ನಾನು ಕೊಡಲ್ಲ ಅಂತಿದ್ದಾರೆ. ಇದು ಎಲ್ಲಿಗೆ ಹೋಗುತ್ತೆ ಅಂತ ನಿರೀಕ್ಷೆ ಮಾಡಕ್ ಆಗಲ್ಲ. ಬಟ್ ಇದು ಈ ತಿಂಗಳು ಅಂತ್ಯಕ್ಕೆ ಆಗ್ಬೋದು, ಮುಂದಿನ ತಿಂಗಳು ಎಂಟ್ರಿಗೆ ಆಗ್ಬೋದು, ಅದರ ಮುಂದಿನ ತಿಂಗಳು ಆಗ್ಬೋದು. ಬಟ್ ಏನೋ ಒಂದು ಸಮಸ್ಯೆ ಅಂತೂ ಸೃಷ್ಟಿ ಆಗುತ್ತೆ. ಸಾಲ್ವ್ ಆಗೋದಂತೂ ಕಷ್ಟ ಇದೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸಾಲ್ವ್ ಆಗೋದಂತೂ ಇದಿಷ್ಟು ನಮ್ಮ ಸೀನಿಯರ್ ಆದಂತ ಜನಾರ್ದನ್ ಸರ್ ಅವರು ಹೇಳ್ತಾ ಇರುವಂತದ್ದು. ಅವರ ಅನುಭವದ ಪತ್ರಿಕೋದ್ಯಮದಲ್ಲಿ ನೋಡಿರುವಂತ ಸಾಕಷ್ಟು ಸರ್ಕಾರಗಳನ್ನ ನೋಡಿದ್ದಾರೆ, ಸಾಕಷ್ಟು ನಾಯಕರುಗಳನ್ನ ನೋಡಿರುವಂತ ಅನುಭವಿ ಪತ್ರಕರ್ತರು ನಮ್ಮ ಸೀನಿಯರ್ ಜನಾರ್ದನ್ ಸರ್ ಅವರು. ಅಂದ್ರೆ ಈ ಒಂದು ವಿಚಾರ, ಈ ಕುರ್ಚಿ ಕದನ ಇದೆಯಲ್ಲ, ಸದ್ಯಕ್ಕಂತೂ ಮುಗಿಯುವ ಲಕ್ಷಣವಂತೂ ಅಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮೀರಿ ಆಗಿರುವಂತಹ ಸಮಸ್ಯೆ ಇದು. ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲೇ, ದೆಹಲಿ ಮಟ್ಟದಲ್ಲೇ ಇದು ಆಗ್ಬೇಕಾಗಿರುವಂತ ಈ ಗೊಂದಲ ಬಗೆಹರಿಬೇಕಾಗಿರುವಂತ ಎನ್ನುವಂತಹ ಮಾತುಗಳನ್ನ ಹೇಳಿದ್ರು. ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಜೆ ನ್ಯೂಸ್. ಇದು ಸಮಸ್ತ ಕನ್ನಡಿಗರ ಧ್ವನಿ.